ಇವತ್ತು ಸಂಜೆ ಮಹದಾಯಿ ಅಂತಿಮ ತೀರ್ಪು ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ಇವತ್ತು ಸಂಜೆ ಮಹದಾಯಿ ಅಂತಿಮ ತೀರ್ಪು 4 ಗಂಟೆಗೆ ಪ್ರಕಟ ಆಗಲಿದೆ. ಸಹಜವಾಗಿ ರೈತರಲ್ಲಿ ಒಂದು ರೀತಿಯಾದಂತಹ ಆತಂಕ ಮತ್ತು ಕುತೂಹಲ ಎರಡೂ ಕೂಡ ಇದೆ. ಏನಾಗಬಹುದು ತೀರ್ಪು ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಜಲಸಂಪನ್ಮೂಲ ಇಲಾಖೆಗೆ ಮಹದಾಯಿ ತೀರ್ಪಿನ ಪ್ರತಿ ಸಲ್ಲಿಕೆ ಮಾಡಲಾಗಿದೆ. ಪರ ಅಥವಾ ವಿರೋಧ ಯಾವುದೇ ರೀತಿಯಾದಂತಹ ತೀರ್ಪು ಬಂದರೂ ಕೂಡ ಆ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ರಾಜ್ಯ ಸರ್ಕಾರ ಕೂಡ ಸಿದ್ಧವಾಗಿದೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ತೀರ್ಪಿನ ಪ್ರತಿ ಸಲ್ಲಿಕೆ ಆಗಿದೆ. ಇವತ್ತು ಸಂಜೆ 4 ಗಂಟೆಗೆ ಅಂತಿಮ ತೀರ್ಪು ಹೊರಬೀಳಲಿದೆ. ನ್ಯಾಯಮೂರ್ತಿ JM ಪಾಂಚಾಲ್ ನೇತೃತ್ವದ ನ್ಯಾಯಾಧಿಕರಣ ಪೀಠದಿಂದ ತೀರ್ಪಿನ ಪ್ರತಿಯನ್ನ ಸಲ್ಲಿಕೆ ಮಾಡಲಾಗಿದೆ ಕೇಂದ್ರ ಜಲಸಂಪನ್ಮೂಲ ಇಲಾಖೆಗೆ. ಇನ್ನು ಕೇಂದ್ರ ಜಲಸಂಪನ್ಮೂಲ ಸಚಿವ ನಿತಿನ್ ಗಡ್ಕರಿಗೆ ಈ ತೀರ್ಪಿನ ಪ್ರತಿಯನ್ನ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಇವತ್ತು ಸಂಜೆ 4 ಗಂಟೆಗೆ ಮಹದಾಯಿ ಅಂತಿಮ ತೀರ್ಪು ಪ್ರಕಟವಾಗಲಿದೆ. ವರ್ಷಗಳಿಂದ ನಡೆದಂತಹ ಹೋರಾಟ, ರೈತರು ಉಗ್ರವಾದಂತಹ ಹೋರಾಟವನ್ನ ನಡೆಸಿದ್ರು, ನಿರಂತರವಾದ ಹೋರಾಟವನ್ನ ಕೂಡ ನಡೆಸಿದ್ರು. ಆದರೆ ಆ ಹೋರಾಟಕ್ಕೆ ಯಾವ ರೀತಿಯಾದಂತಹ ಫಲ ಸಿಗುತ್ತೆ, ಯಾವ ರೀತಿಯಾದ ನ್ಯಾಯ ಸಿಗುತ್ತೆ ಅನ್ನುವಂತಹ ಒಂದು ಕುತೂಹಲ ಮತ್ತು ಆತಂಕ ಮನೆ ಮಾಡಿದೆ. ಅದಕ್ಕೆ ತೆರೆ ಬೀಳಬೇಕು ಅಂದರೆ ಸಂಜೆ 4 ಗಂಟೆಯ ತನಕ ಕಾಯಬೇಕಾಗತ್ತೆ. ಇವತ್ತೇ ಮಹದಾಯಿ ಅಂತಿಮ ತೀರ್ಪು ಪ್ರಕಟ ಆಗಲಿದೆ. ಈಗಾಗಲೇ ನ್ಯಾಯಾಧಿಕರಣ ಪೀಠದಿಂದ ಪ್ರತಿಯನ್ನ ಸಲ್ಲಿಕೆ ಮಾಡಲಾಗಿದೆ. 3 ರಾಜ್ಯಗಳಿಗೆ ಅಧಿಕೃತ ಪ್ರತಿಯನ್ನ ಕೇಂದ್ರ ಸರ್ಕಾರ ರವಾನಿಸಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ನಿತಿನ್ ಗಡ್ಕರಿಗೆ ಈಗಾಗಲೇ ಪ್ರತಿ ಸಲ್ಲಿಕೆ ಆಗಿದೆ. ಹಾಗಾಗಿ ಇವತ್ತು ಬರುವಂತಹ ಈ ತೀರ್ಪೇನಿದೆ ಸಂಜೆ 4 ಗಂಟೆಗೆ, ಇದು ಬಹಳ ಕುತೂಹಲವನ್ನ ಕೂಡ ಹುಟ್ಟುಹಾಕಿದೆ. ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸುತ್ತಾ ಅಥವಾ ಮತ್ತೆ ಆತಂಕಕ್ಕೆ ಕಾರಣವಾಗತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲವಾಗಿದೆ. ವರ್ಷಗಳಿಂದ ನಡೆದಂತಹ ಹೋರಾಟ, ಸಾಕಷ್ಟು ಉಗ್ರವಾದಂತಹ ಹೋರಾಟವನ್ನ ರೈತರು ನಡೆಸಿದ್ರು. ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಇವತ್ತಿನ ತೀರ್ಪು ನಿಜಕ್ಕೂ ಕೂಡ ಸಿಹಿಯನ್ನ ನೀಡುತ್ತಾ ಅಥವಾ ಮತ್ತೆ ಕಹಿಯನ್ನ ನೀಡುತ್ತಾ ಅನ್ನೋದಕ್ಕೆ ಸಂಜೆ 4 ಗಂಟೆಗೆ ತೆರೆ ಬೀಳಲಿದೆ. 3 ರಾಜ್ಯಗಳಿಗೂ ಅಧಿಕೃತ ಪ್ರತಿಯನ್ನ ಕೇಂದ್ರ ಸರ್ಕಾರ ರವಾನಿಸಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವರಿಗೆ ಈಗಾಗಲೇ ಈ ಪ್ರತಿ ಕೂಡ ಸಲ್ಲಿಕೆ ಆಗಿದೆ. ನ್ಯಾಯಮೂರ್ತಿ JM ಪಾಂಚಾಲ್ ನೇತೃತ್ವದ ಪೀಠದಿಂದ ಈ ಒಂದು ತೀರ್ಪಿನ ಪ್ರತಿ ಈಗಾಗಲೇ ಸಲ್ಲಿಕೆ ಆಗಿದೆ. ಇವತ್ತು ಸಂಜೆ 4 ಗಂಟೆಗೆ ಅಂತಿಮವಾದಂತಹ ತೀರ್ಪು ಹೊರಬೀಳಲಿದೆ. ಕೇಂದ್ರ ಜಲಸಂಪನ್ಮೂಲ ಇಲಾಖೆಗೆ ಮಹದಾಯಿ ತೀರ್ಪಿನ ಪ್ರತಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ನಿತಿನ್ ಗಡ್ಕರಿಗೆ ತೀರ್ಪಿನ ಪ್ರತಿ ಸಲ್ಲಿಕೆ ಮಾಡಲಾಗಿದೆ. ಇನ್ನು ಮಹದಾಯಿ ಅಂತಿಮ ತೀರ್ಪು ಇವತ್ತು ಸಂಜೆ 4 ಗಂಟೆಗೆ ಹೊರಬೀಳಲಿದ್ದು, ಈಗಾಗಲೇ ವರ್ಷಗಳಿಂದ ಪ್ರತಿಭಟನೆ ಮುಷ್ಕರದಲ್ಲಿ ನಿರತರಾಗಿದ್ದಂತಹ ರೈತರು ಈಗ ತೀರ್ಪಿನತ್ತ ಎದುರು ನೋಡ್ತಾ ಇದ್ದಾರೆ. ಇಷ್ಟು ವರ್ಷಗಳ ಹೋರಾಟಕ್ಕೆ ಯಾವ ರೀತಿಯಾದಂತಹ ಫಲ ಸಿಗತ್ತೆ ಅನ್ನೋ ಆತಂಕ ಸಹಜವಾಗಿ ಮನೆ ಮಾಡಿದೆ. ಇನ್ನು ತೀರ್ಪು ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಿಲ್ಲ. 4 ಗಂಟೆ ತನಕ ಕಾದು ನೋಡಬೇಕು. ಯಾವುದೇ ರೀತಿಯಾದಂತಹ ತೀರ್ಪು ಪರ ಅಥವಾ ವಿರೋಧ ಬಂದ್ರೆ ಆ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ರಾಜ್ಯ ಸರ್ಕಾರ ನಾವು ಕೂಡ ಸಿದ್ಧರಾಗಿದ್ದೀವಿ ಅನ್ನುವಂತಹ ಮಾತು. ಮತ್ತು ಸಂಜೆ 4 ಗಂಟೆಗೆ ತೀರ್ಪು ಹೊರ ಬೀಳ್ತಾ ಇರೋದ್ರಿಂದ ಉತ್ತರ ಕರ್ನಾಟಕದ ರೈತರು ಸಹಜವಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾವ ರೀತಿಯಾದಂತಹ ನ್ಯಾಯ ಸಿಗತ್ತೆ ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಜಲಸಂಪನ್ಮೂಲ ಇಲಾಖೆಗೆ ಈಗಾಗಲೇ ತೀರ್ಪಿನ ಪ್ರತಿ ಸಲ್ಲಿಕೆ ಆಗಿದೆ. ಇವತ್ತು ಸಂಜೆ 4 ಗಂಟೆಗೆ ಮಹದಾಯಿ ಅಂತಿಮ ತೀರ್ಪು ಹೊರಬೀಳಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ಇವತ್ತು ಮಹದಾಯಿ ತೀರ್ಪು ಹೊರಬೀಳ್ತಾ ಇದೆ ಸಂಜೆ 4 ಗಂಟೆಗೆ. ವರ್ಷಗಳಿಂದ ನಡೀತಾ ಇದ್ದಂತಹ ಹೋರಾಟ, ಮುಷ್ಕರ, ಅದಕ್ಕೆ ಯಾವ ರೀತಿಯಾದ ಫಲ ಸಿಗತ್ತೆ ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಸಾಕಷ್ಟು ಆತಂಕದಲ್ಲಿದ್ದಾರೆ, ಎದುರು ನೋಡ್ತಾ ಇದ್ದಾರೆ ತೀರ್ಪಿನತ್ತ. ಯಾವ ರೀತಿಯಾದಂತಹ ವಾತಾವರಣ ಇದೆ, ಏನ್ ಹೇಳ್ತಾ ಇದ್ದಾರೆ ಮಹದಾಯಿ ಹೋರಾಟಗಾರರು? ಈಗಾಗಲೇ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರ ಸೇರಿದಂತೆ ಉತ್ತರ ಕರ್ನಾಟಕದ ಪ್ರಮುಖವಾಗಿ 4 ಜಿಲ್ಲೆಗಳು 9 ತಾಲೂಕಿನ ರೈತರು ಏನು ಕಳಸಾ ಬಂಡೂರಿ ಮತ್ತು ಮಹದಾಯಿ ನದಿ ನೀರು ಹಂಚಿಕೆ ನಮಗೆ ರಾಜ್ಯದ ಪಾಲ್ಗೇನಿದೆ, ಆ ಪಾಲು ಬರಬೇಕನ್ನುವಂಥದ್ದು ದಶಕಗಳ ಕಾಲದಿಂದ ನಡೆಯುವಂತಹ ಹೋರಾಟ. ಆದ್ರೆ ಇತ್ತೀಚೆಗೆ ಅಂದ್ರೆ ಸುಮಾರು 1200 ದಿನಗಳು ನಿರಂತರವಾದಂತಹ ಒಂದು ಹೋರಾಟವನ್ನ ನವಲಗುಂದ, ನರಗುಂದ ಭಾಗದಲ್ಲಿ ರೈತರು ನಡೆಸ್ತಾ ಇದ್ರು. ಮಲಪ್ರಭೆಗೆ ಮಹದಾಯಿ ನದಿ ನೀರನ್ನ ಹರಿಸಬೇಕು, ಆ ಮೂಲಕ ಮಲಪ್ರಭೆಯ ಮಕ್ಕಳೇನು ನೀರಿನ ಕೊರತೆಯಿಂದ ಬಳಲ್ತಾ ಇದ್ದಾರೆ. ವಿಶೇಷವಾಗಿ
ಮುಖ್ಯವಾಗಿ ಟೇಲೆಂಟ್ ಸಮಸ್ಯೆ ಏನಿದೆ ಆ ರೈತರಿಗೆ ನೀರು ಸಿಗ್ಬೇಕನ್ನುವಂತ ಪ್ರಮುಖ ಹಕ್ಕೊತ್ತಾಯವಾಗಿತ್ತು. ಹೀಗಾಗಿ ಆ ಒಂದು ಯೋಜನೆ ರೂಪುಗೊಂಡಿದ್ದು 30 ವರ್ಷಗಳ ಹಿಂದೆನೆ ಆದರೂ ಕೂಡ ಅದರ ಹೋರಾಟದ ತೀವ್ರತೆ ಪಡೆದುಕೊಂಡಿದ್ದು ಕಳೆದ ಅಂದ್ರೆ 2.5 ವರ್ಷಗಳ ಹಿಂದೆ. ಹಾಗಾಗಿ ನಿರಂತರವಾಗಿ ಇಲ್ಲಿ ರೈತರು ಹೋರಾಟ ಮಾಡ್ತಲೇ ಇದ್ದಾರೆ. ಅಂದ್ರೆ ಮಧ್ಯಂತರವಾಗಿ ಆದ್ರೂ ಕನಿಷ್ಠ 7.56 TMC ನೀರು ಲಭ್ಯ ಆಗ್ಬೇಕನ್ನುವಂತ ಪ್ರಮುಖ ಬೇಡಿಕೆ ಇತ್ತು. ಜೊತೆಗೆ ರಾಜ್ಯದ ಪಾಲೇನಿದೆ ಒಟ್ಟಾರೆ ಮಹದಾಯಿ ಬೇಸಿನಲ್ಲಿ ಸಿಗುವಂತ 200 TMC ನೀರಿನಲ್ಲಿ ಕನಿಷ್ಠ 44 TMC ನೀರಾದ್ರೂ ರಾಜ್ಯಕ್ಕೆ ಸಿಗಬೇಕು ಅನ್ನುವಂತ ಹಕ್ಕೊತ್ತಾಯವನ್ನ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಟ್ರಿಬ್ಯುನಲ್ ಮುಂದೆ ಮಂಡಿಸಿದೆ. ಹಾಗಾಗಿ ಆ ಒಂದು ತೀರ್ಪಿಗಾಗಿ ಎಲ್ಲರೂ ಕಾತರರಾಗಿ ಕಾಯ್ತಾ ಇದ್ದಾರೆ. ನೀರು ಸಿಗ್ಬೇಕು, ಇಷ್ಟು ದಿನಗಳ ಹೋರಾಟಕ್ಕೊಂದು ಯಶಸ್ಸು ಕಾಣಬೇಕು ಅನ್ನುವಂಥದ್ದು. ಆದ್ರೆ ಇದುವರೆಗೆ ನೀರು ಹಂಚಿಕೆ ವಿಷಯದಲ್ಲಿ ಗೋವಾ ತೆಗೆದಂತ ತಗಾದೆ ಏನಿತ್ತು ಈ ತಗಾದೆ ಹಿನ್ನೆಲೆಯಲ್ಲಿ ಮಾತುಕತೆ ಮೂಲಕ ವಿವಾದ ಪರಿಹಾರ ಕಾಣಲಿಲ್ಲ. ಹಿಂದೆ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಗೋವಾನೇ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧಿಕರಣ ರಚನೆ ಮಾಡ್ಲಿಕ್ಕೆ ಹೇಳಿತ್ತು. ಅದಾದ ಬಳಿಕ ನ್ಯಾಯಾಧಿಕರಣ ಸುದೀರ್ಘವಾದಂತ ವಾದ ವಿವಾದವನ್ನ ಆಲಿಸಿ. ಓಕೆ ಗುರುರಾಜ್, ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಈಗ ಮಹದಾಯಿ ಹೋರಾಟ ಸಮಿತಿ ಅಧ್ಯಕ್ಷರಾಗಿರುವಂತಹ ವೀರೇಶ್ ಸಬರದಮಠ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಎಸ್, ಮಹದಾಯಿ ಅಂತಿಮ ತೀರ್ಪು ಇವತ್ತು 4 ಗಂಟೆಗೆ ಹೊರಗಡೆ ಬರ್ತಾ ಇರೋದ್ರಿಂದ ಸಹಜವಾಗಿ ಒಂದ್ ರೀತಿ ಆತಂಕ ಇದ್ದೇ ಇರುತ್ತೆ. ಹೋರಾಟಕ್ಕೆ ತಕ್ಕ ಫಲ ಸಿಗತ್ತಾ ಏನು ಅಂತ ಏನ್ ಅನಿಸ್ತಾ ಇದೆ? ಅಕ್ಕವ್ರೆ, ಇವತ್ತಿನ ಒಂದು ಏನು ತೀರ್ಪಿದೆ ನಮಗೂ ಕೂಡ ಆಶೆ ಭಾವನೆ ಇದೆ. ನಾವು ಇವತ್ತು ಹೋರಾಟ ಮಾಡಿದ ಪ್ರತಿಫಲ ಸಿಗುತ್ತೆ. ನಾವು ಯಾವುದೇ ರೀತಿಯಿಂದ ಸುಮ್ಮನೆ ಹೋರಾಟ ಮಾಡಿಲ್ಲ. ನಮ್ಮ ಕಷ್ಟಗಳ ಮುಖಾಂತರ ಇವತ್ತು 3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೂ ಕೂಡ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನುವಂತ ಆಶಾದಾಯಕ ಭಾವನೆಗಳನ್ನು ನಾವು ಕೂಡ ಸಾಕಷ್ಟು ಇಟ್ಕೊಂಡಿದ್ದೇವೆ. ಓಕೆ, ಸೊ ಯಾವುದೇ ರೀತಿಯಾದಂತಹ ತೀರ್ಪು ಬಂದ್ರೂ ಕೂಡ ಮುಂದೆ ಹೇಗೆ ಅಂತ? ಇಲ್ಲ, ನಮ್ಮ ಪರವಾಗಿ ಬಂದರೆ ನಾವು ಈ ಒಂದು ಭಾಗದಲ್ಲಿ ಉತ್ತರ ಕರ್ನಾಟಕ 4 ಜಿಲ್ಲಾ ನಮ್ಮ ತಾಲೂಕಿನಲ್ಲಿ ಬಂದು ನಾವು ಇವತ್ತು ಅನ್ನ ಬೆಳೆದು ಇಡೀ ದೇಶಕ್ಕೆ ಅನ್ನ ಹಾಕುವಂತ ಪ್ರಯತ್ನ ಮಾಡ್ತೇವೆ. ನಮ್ಮ ವಿರುದ್ಧವಾಗಿ ಬಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಡೀ ಎಲ್ಲ ರಾಜ್ಯದ ನಿಯೋಗ ತಗೊಂಡೋಗಿ ರಾಷ್ಟ್ರಪತಿ ಮುಂದೆ ಪರೇಡ್ ಮಾಡಬೇಕು. ನಮ್ಮ ಪರವಾಗಿ ನೀರು ಕೊಡಿಸಿ ಇಲ್ಲ ನೇಮಣಕ್ಕಾರು ಅವಕಾಶ ಮಾಡಿಕೊಡಿ ಅನ್ನುವಂತ ಹೋರಾಟವನ್ನು ಅಲ್ಲೇ ಇವತ್ತು ರಾಷ್ಟ್ರಪತಿ ಭವನ ಮುಂದೆ ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಅವರು ಮನವಿಯನ್ನು ಕೊಟ್ಟಿದ್ದೇವೆ ನಾವು. ಓಕೆ, ಥ್ಯಾಂಕ್ ಯು ವೀರೇಶ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ.